ಕ್ಷಣ ಮಾತ್ರದ ವಿಳಂಬವಾಗಿದ್ದರೂ ಒಂದು ಅಮೂಲ್ಯ ಜೀವ ಕಡಲ ಪಾಲಾಗುತ್ತಿತ್ತು. ಆದರೆ ಸಮಯ ಪ್ರಜ್ಞೆ, ಧೈರ್ಯ ಮತ್ತು ಮಾನವೀಯತೆಯಿಂದ ಕಾರ್ಯನಿರ್ವಹಿಸಿದ ಇಬ್ಬರು ಯುವಕರ ಸಾಹಸದಿಂದ ವ್ಯಕ್ತಿಯೊಬ್ಬರು ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಕ್ಷಣ ಮಾತ್ರದ ವಿಳಂಬವಾಗಿದ್ದರೂ ಮತ್ತೊಂದು ಅಮೂಲ್ಯ ಜೀವ ಕಡಲ ಪಾಲಾಗುತ್ತಿತ್ತು. ಆದರೆ ಸಮಯ ಪ್ರಜ್ಞೆ, ಧೈರ್ಯ ಮತ್ತು ಮಾನವೀಯತೆಯಿಂದ ಕಾರ್ಯನಿರ್ವಹಿಸಿದ ಇಬ್ಬರು ಯುವಕರ ಸಾಹಸದಿಂದ ಹಾವೇರಿ ಮೂಲದ ವ್ಯಕ್ತಿಯೊಬ್ಬರು ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಕುಮಟಾದ ಹೆಡ್ಬಂದರ್ ಕಡಲ ತೀರದಲ್ಲಿ ಹಾವೇರಿ ಮೂಲದ ಗಾರೆ ಕೆಲಸ ಮಾಡುತ್ತಿರುವ ಮೊಹಮ್ಮದ್ ಗಿಲಾನಿ ಎಂಬುವರು ಸಮುದ್ರದ ಅಲೆಗಳ ಸೆಳೆತಕ್ಕೆ ಸಿಲುಕಿ ನೀರಿನಲ್ಲಿ ಮುಳುಗುತ್ತಿದ್ದರು. ಈ ವೇಳೆ ಸ್ಥಳದಲ್ಲಿದ್ದ ಜೀವರಕ್ಷಣಾ ಪಡೆಯ ಉದಯ್ ಹರಿಕಂತ್ರ ಹಾಗೂ ಅವರ ಸ್ನೇಹಿತ ಮೂರ್ತಿ ಹರಿಕಂತ್ರ ಪರಿಸ್ಥಿತಿಯ ಗಂಭೀರತೆ ಅರಿತು ಯಾವುದೇ ಕ್ಷಣವೂ ವ್ಯರ್ಥ ಮಾಡದೆ ಸಮುದ್ರಕ್ಕೆ ಧುಮುಕಿದರು. ತಮ್ಮ ಜೀವದ ಹಂಗನ್ನೇ ತೊರೆದು ಅಲೆಗಳೊಂದಿಗೆ ಹೋರಾಡಿದ ಇಬ್ಬರು ಸಾಹಸಿಗಳು ಮೊಹಮ್ಮದ್ ಗಿಲಾನಿ ಅವರನ್ನ ಸುರಕ್ಷಿತವಾಗಿ ದಡಕ್ಕೆ ಕರೆತಂದು ಅವರ ಜೀವ ಉಳಿಸುವಲ್ಲಿ ಯಶಸ್ವಿಯಾದರು. ಅವರ ಸಮಯೋಚಿತ ಕಾರ್ಯಾಚರಣೆಯಿಂದ ಅಪಾಯದಿಂದ ಪಾರಾದ ವ್ಯಕ್ತಿಗೆ ಹೊಸ ಜೀವನವೇ ದೊರೆತಂತಾಯಿತು. ಜೀವ ಉಳಿಸುವುದು ಅತ್ಯುನ್ನತ ಸೇವೆ ಎನ್ನುವುದಕ್ಕೆ ಉದಯ್ ಹರಿಕಂತ್ರ ಮತ್ತು ಮೂರ್ತಿ ಹರಿಕಂತ್ರ ಅವರ ಈ ಮಾನವೀಯ ಕಾರ್ಯವೇ ಜೀವಂತ ಸಾಕ್ಷಿಯಾಗಿದೆ. ಇವರ ಸಾಹಸ ಮತ್ತು ಮಾನವೀಯತೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದ್ದು ಇಬ್ಬರು ಧೀರರನ್ನ ಸ್ಥಳೀಯರು ಹೃತ್ಪೂರ್ವಕವಾಗಿ ಅಭಿನಂದಿಸಿದ್ದಾರೆ. ವಿಸ್ಮಯ ನ್ಯೂಸ್, ಕುಮಟಾ.